ಸೊ ನಮ್ಮ ಪಾಪುಗೆ ನನ್ನ ಮಗುಗೆ ಆಲ್ರೆಡಿ ಫಸ್ಟ್ ಗಿಫ್ಟ್ ಬಂದಿದೆ. ಪೂರಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು 9 ತಿಂಗಳಿಗೆ ಆಲ್ರೆಡಿ ಬಿದ್ದಿರೋದ್ರಿಂದ ಇವತ್ತು ನಾರ್ಮಲಾಗಿ ಸ್ಕ್ಯಾನ್ ಎಲ್ಲ ಆಗಿದ್ದಾದಮೇಲೆ ಒಂದು ಸತಿ ಚೆಕಪ್ಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಮಮ್ಮಿ ಮನೆಯಲ್ಲಿದ್ದೆ. ಇಲ್ಲಿಂದ ವಿಜಯಪುರದಿಂದ ಹೊಸಕೋಟೆಗೆ ಹೋಗ್ತಾ ಇದ್ದೀನಿ ಚೆಕಪ್, ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು ಅಂತ. ಸೊ ಹೋಗ್ತಾ ಮೀನ್ವೇಲ್ ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಏರ್ ಫಿಲ್ ಮಾಡಿಸ್ಕೊಂಡು ಹೋಗಬೇಕು. ಸೊ ಮತ್ತೆ ಎಲ್ಲೆಲ್ಲೆಲ್ಲ ಹೋಗ್ತೀನಿ, ಏನಾಗುತ್ತೆ, ಏನು ಹೇಳ್ತಾರೆ ಚೆಕಪ್ಪಲ್ಲಿ, ಸೊ ಯಾವತ್ತು ಡೆಲಿವರಿ ಡೇಟ್ ಕೊಡ್ತಾರೆ, ಯಾವತ್ತು ಬರೋಕ್ಕೆ ಹೇಳ್ತಾರೆ ಎಲ್ಲನೂ ನಾನು ಎಷ್ಟು ನಾರ್ಮಲ್ ಆಗಿಡೋದು 40 ಕೊಡಿ. 46 ಅಲ್ಲ 40 ನಾರ್ಮಲ್ ಆಗಿ ಎಷ್ಟು ಸಿಕ್ಕಿದ್ದೀರಾ? ಸೊ ಹೇರ್ ಹಾಕ್ಸ್ತಾ ಇದ್ದೀವಿ ಟೈರ್ಗೆ. ಸೊ ನೆಕ್ಸ್ಟ್ ಕಂಪ್ಲೀಟ್ ಅಪ್ಡೇಟ್ ಇವತ್ತಿನ ಡೇದು ನಾನು ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ಇವಾಗ ಏನು ಹೇಳ್ತಾರೆ ಡಾಕ್ಟರು ಅನ್ನೋದನ್ನು ನೋಡೋಣ. ಸೊ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ. ನಾನು ಮತ್ತೆ ಹಾಸ್ಪಿಟಲಲ್ಲಿ ಸಿಗ್ತೀನಿ, ಆದರೆ ಇಲ್ಲಾಂದರೆ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಸೊ ಇವಾಗ ಆರಾಮಾಗಿ ಮಾತಾಡಿಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ. ಹೋಗ್ತಾ ನಾನೇನು ವಿಡಿಯೋ ಮಾಡಲ್ಲ. ಸೊ ಸ್ಟೇ ಟ್ಯೂನ್ಡ್. ಹಾಸ್ಪಿಟಲ್ಗೆ ಹೋಗಿದ್ದಾದಮೇಲೆ ನಿಮಗೆ ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ಯಾವುದ್ರೆಲ್ಲನೂ ಅಪ್ಲೋಡ್ ಮಾಡಿರ್ತೀನಿ. ಯೂಶ್ವಲಿ ಕ್ಯಾಶುಯಾಲಿಟಿ ರೂಮ್ಗೆ ಹೋಗಿ BP ಮತ್ತು ವೆಯ್ಟು ಎಲ್ಲ ಚೆಕ್ ಮಾಡಿಸ್ಬೇಕು. ಸೊ ಅದೆಲ್ಲ ಚೆಕ್ ಮಾಡಿಸಿದಾದ್ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದಾದಮೇಲೆ ಡಾಕ್ಟರು NST ಅಂತ ಒಂದು ಪ್ರೊಸೀಜರ್ ಬರುತ್ತೆ, ಮೆಡಿಕಲ್ ಪ್ರೊಸೀಜರು. ಆ NSTನ ಮಾಡಿಸೋಕ್ಕೆ ಹೇಳಿದ್ರು. ಸೊ ಅದರದ್ದು ಕೂಡ ವಿಡಿಯೋ ಕ್ಲಿಪ್ ತೊಗೊಂಡು ಮುಂದೆ ಹಾಕಿದ್ದೀನಿ, ನೀವು ನೋಡ್ಬೋದು. NST ಮತ್ತು PV ಅಂತ ಮಾಡ್ತಾರೆ. ಡಾಕ್ಟರ್ ಅಂದರೆ ಸರ್ವಿಕ್ಸ್ ಸಾಫ್ಟ್ ಆಗಿದೆಯಾ ಅಥವಾ ಬೇಬಿ ಹೆಡ್ ನಿಯರ್ ಟು ಏನು ವೆಜೈನಾ ಹತ್ರ ಬಂದಿದೆಯಾ, ಅಂದರೆ ನಾರ್ಮಲ್ ಡೆಲಿವರಿ ಆಗುತ್ತಾ ಅಂತೆಲ್ಲ ನೋಡ್ತಾರೆ ಫಿಂಗರ್ ಇಟ್ಬಿಟ್ಟು. ಆ ಪ್ರೊಸೀಜರ್ನ ಕೂಡ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಅದಕ್ಕೂ ಹೋಗೋಕ್ಕಿಂತ ಮುಂಚೆ ಏನೋ ಇನ್ಶೂರೆನ್ಸ್ ಆಫೀಸಿಂದ ಇನ್ಶೂರೆನ್ಸ್ ಫಾರ್ಮ್ಸ್ ಕೊಟ್ಟಿರ್ತಾರೆ. ಆ ಇನ್ಶೂರೆನ್ಸ್ ಫಾರ್ಮ್ಸ್ನ ಫಿಲ್ ಮಾಡಬೇಕಿತ್ತು. ಆ ಇನ್ಶೂರೆನ್ಸ್ ಫಾರ್ಮ್ ಫಿಲ್ ಮಾಡ್ತಿದ್ದೆ, ಆ ಟೈಮ್ಗೆ ನಮ್ಮ ಬೇಬಿ ಕಿಕ್ ಮಾಡಿತು. ಸೊ ಅದರದ್ದು ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ನಿಮ್ಗೆ ಅಷ್ಟು ಕರೆಕ್ಟಾಗಿ ಕಾಣಿಸಿರುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತು ಅದರದ್ದು ಇನ್ಶೂರೆನ್ಸ್ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿಸಿ ಡಾಕ್ಟರ್ ಹತ್ರ ಸೈನ್ ಎಲ್ಲ ಹಾಕ್ಸ್ಬೇಕಿತ್ತು. ಇದೇ ನೋಡಿ ನಾನು ಹೇಳಿದ್ದು NST ಪ್ರೊಸೀಜರ್ ಅಂತ ಹೇಳ್ಬಿಟ್ಟು. ಈ ಥರ ಮಲಗಿಸ್ಬಿಟ್ಟು ಹೊಟ್ಟೆ ಕೆಳಗಡೆ 2 ಬೆಲ್ಟ್ ಥರ ಹಾಕ್ತಾರೆ. 2 ಬೆಲ್ಟ್ ಥರ ಹಾಕ್ಬಿಟ್ಟು ಮತ್ತು ಒಂದು ನಾಬ್ಗೆ ಜೆಲ್ ಥರ ಹಾಕ್ಬಿಟ್ಟು 2 ನಾಬ್ನ ಹೊಟ್ಟೆ ಮೇಲೆ ಇಟ್ಬಿಟ್ಟು ಆ ಬೆಲ್ಟ್ನ ಅದಕ್ಕೆ ಸುತ್ತಿ ಫಿಕ್ಸ್ ಮಾಡಿರ್ತಾರೆ. ಮತ್ತು ನನ್ನ ಕೈಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಥರ ಕಾಣ್ತಿದೆ ಅಲ್ವಾ, ಅದು ಬಂದ್ಬಿಟ್ಟು ಬೇಬಿ ಮೂಮೆಂಟ್ ಆದವಾಗ ನೋಡಿ, ನಾನು ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಲ್ವ, ಅದು ಬಂದು ಬೇಬಿ ಮೂಮೆಂಟ್ ಆದವಾಗ ಒಂದೊಂದು ಪ್ರೆಸ್ ಮಾಡ್ತಾ ಇರಬೇಕಾಗತ್ತೆ ಈ ಥರ. ಆ್ಯಂಡ್ ಬೇಬಿದು ಹಾರ್ಟ್ ಬೀಟ್ ಈ ರೇಂಜಲ್ಲಿ ಇದೆ. ಇದು NST ಮಿಷಿನ್ನು. ಸೊ ಇಲ್ಲಿ ನಿಮಗೆ ಬೇಬಿ ಹಾರ್ಟ್ ಬೀಟ್ ಗೊತ್ತಾಗ್ತಿರುತ್ತೆ. ಆ್ಯಂಡ್ ಗ್ರಾಫಲ್ಲಿ ನಿಮಗೆ ಒಂದು ಶೀಟಲ್ಲಿ ಹೇಗಿದೆ ಹಾರ್ಟ್ ಬೀಟು, ಯಾವ ಥರ ಏನು ಅಂತ ಹೇಳ್ಬಿಟ್ಟು ಅದು ಒಂದು ಗ್ರಾಫ್ ಶೀಟ್ ಥರ ಬರುತ್ತಲ್ವ ನಮ್ಮದು, ಆ ಗ್ರಾಫ್ ಶೀಟಲ್ಲಿ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗ್ತಾರೆ. ಸೊ ಇಷ್ಟಾಗುತ್ತೆ ಪ್ರೊಸೀಜರು. ಸೊ ಈ ಪ್ರೊಸೀಜರ್ ಆಗುವಾಗ ಇನ್ನೊಂದು ಏನಾಗುತ್ತೆ ಗೊತ್ತಾ, ಇನ್ನೊಂದು ಏನಾಯಿತು ನನಗೆ ಅಂತ ಹೇಳಿದ್ರೆ, ಹೊಟ್ಟೆ ಹಸಿತಿದೆಯಾ ಅಂತೆಲ್ಲ ಕೇಳಿದ್ರು. ಬೇಬಿ ಆ್ಯಕ್ಚುಲಿ ಮೂಮೆಂಟ್ ತೋರಿಸ್ತಿರ್ಲಿಲ್ಲ, ನಾನು ನಾಬು ಪ್ರೆಸ್ ಮಾಡಿರಲಿಲ್ಲ. ಆಮೇಲೆ ಜ್ಯೂಸ್ ಎಲ್ಲ ಕುಡ್ದಿದ್ದಾದಮೇಲೆ ಬೇಬಿ ಮೂಮೆಂಟ್ ಆಗ್ತಾಯಿತ್ತು, ಅಂದರೆ ತೋರಿಸ್ತಿರ್ಲಿಲ್ಲ, ಅಂದರೆ ಲೈಟಾಗಿತ್ತು. ಮತ್ತು ಅದೇ ಮುಗಿಸ್ಕೊಂಡು ನಂಗೆ ಪಿಜ್ಜಾ ತಿನ್ನಬೇಕು ಅನಿಸ್ತಾಯಿತ್ತು ಅಂತ ಹೇಳಿದೆ ನಮ್ಮ ಹಸ್ಬೆಂಡ್ಗೆ. ಡಾಮಿನೋಸ್ಗೆ ಬಂದು ಪಿಜ್ಜಾ ಆರ್ಡರ್ ಮಾಡಿ ಪಿಜ್ಜಾ ತಿಂದ್ವಿ. ಸೊ ಯಾವುದೆಲ್ಲ ಪಿಜ್ಜಾ ತಿಂದ್ವಿ. ಆಮೇಲೆ ಬರ್ಗರ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದನ್ನ ತಿಂದ್ವಿ. ಹೊಸದಾಗೋ ಹಳೇದೋ ಗೊತ್ತಿಲ್ಲ, ನನಗೆ ಹೊಸದಾಗಿ ಅನಿಸ್ತು. ಸೊ ಅದನ್ನ ತಿಂದ್ವಿ. ಸೊ ನೋಡಿ,
ಸೊ ಹಾಸ್ಪಿಟಲ್ದು NST ಎಲ್ಲ ಮುಗಿಸ್ಕೊಂಡು NST ವಿಡಿಯೋ ಕ್ಲಿಪ್ಸು ನಿಮ್ಗೆ ಹಾಕಿರ್ತೀನಿ. ಪಿಜ್ಜಾ ತಿನ್ನಬೇಕು ಅನಿಸ್ತಾಯಿತ್ತು, ಅದಕ್ಕೆ ತಿನ್ನೋಣ ಅಂತ ಹೇಳಿಬಿಟ್ಟು ಇಲ್ಲಿ ಡಾಮಿನೋಸ್ಗೆ ಬಂದಿದ್ದೀವಿ. ಸೊ ಯಾವುದೆಲ್ಲ ಪಿಜ್ಜಾ ಆರ್ಡರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನೆಕ್ಸ್ಟ್ ಪಿಜ್ಜಾ ಏನು ರೆಡಿ ಆಗಿದ್ದಾದಮೇಲೆ ತೋರಿಸ್ತೀನಿ. ಸೊ ಇದು ಹೊಸಕೋಟೆ ಡಾಮಿನೋಸು. ಆರ್ಡರ್ ಆಗಿದ್ದಾದಮೇಲೆ ಆ್ಯಕ್ಚುಲಿ ಸ್ಪೇಷಿಯಸ್ ಆಗಿದೆ. ನಿಮ್ದು ಯಾವ್ದನ್ನ ಅಫಿಷಿಯಲ್ ಮೀಟಿಂಗ್ಸು ಅಥವಾ ಯಾವ್ದನ್ನ ಏನರ ಬಗ್ಗೆನೋ ಯಾರನ್ನೋ ಕರೆದು ನೀವು ಮೀಟಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಫ್ರೆಂಡ್ಸ್ ಬರಬೇಕು ಅಂತಿದ್ರೆ ಕ್ವೈಟ್ ಅಷ್ಟೊಂದು ಸ್ಪೇಷಿಯಸ್ ಆಗೆಲ್ಲ ಇಲ್ಲ, ಆರಾಮಾಗಿದೆ ಪ್ಲೇಸು. ಬಂದು ನೀವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಪಿಜ್ಜಾ ತಿನ್ಕೊಂಡು ಹೋಗ್ಬೋದು ಹೊಸಕೋಟೆ ಡಾಮಿನೋಸಲ್ಲಿ ಇದು. ಸೊ ಆರ್ಡರ್ ಆಗಿದ್ದಾದಮೇಲೆ ನಿಮ್ಮ ಹೆಸರು ಕರೀತಾರೆ ಮೈಕಲ್ಲಿ, ನೀವು ಎಲ್ಲಿ ಕೂತಿರ್ತೀರೋ ಅಲ್ಲಿ ಕೇಳಿಸುತ್ತೆ. ಸೊ ಅಲ್ಲಿ ಸ್ವಲ್ಪ ಗಮನ ಇಟ್ಟರೆ ಆಯಿತು. ಸೊ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಪಿಜ್ಜಾ ಮತ್ತು ಬರ್ಗರ್ ಎರಡೂ ತೊಗೊಂಬಂದರು. ರೇಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಬರ್ಗರ್ ವರ್ಸ್ಟ್ ಅನಿಸ್ತು ಆ್ಯಕ್ಚುಲಿ. 179 ಏನೋ ಸಮಥಿಂಗ್ ಕೊಟ್ಟಿದ್ದು, ಬಟ್ ಅಷ್ಟು ವರ್ತಿ ಇಲ್ಲ. ಆ್ಯಂಡ್ ವರ್ಕಿ ಬರುತ್ತಲ್ವ, ಇದು ವರ್ಕ್ಲಿ ಅಂತಾರೆ ಇಲ್ಲ ವರ್ಕಿ ಅಂತಾರೆ. ಈ ನಾಯಿಗೆ ಆಗ್ತಾಯಿದ್ವಲ್ಲ ನಾವು ಮುಂಚೆ, ನಾಯಿ ಜಾಸ್ತಿ ಬರ್ತಾಯಿತ್ತು ಮುಂಚೆ. ಅದನ್ನು ಕೆಲವೊಬ್ಬರು ಟೀ ಬ್ರೆಡ್ಗೆ ಏನು ಕಾಫಿಗೆಲ್ಲ ಅದ್ಕೊಂಡು ತಿಂತಾರೆ, ಆ ಥರ ಇತ್ತು. ನಮ್ಮ ಮೆಕ್ಡೊನಲ್ಡ್ಸ್ ಬರ್ಗರ್ ಥರ ಇರಲಿಲ್ಲ. ನಂಗೆ ಬರ್ಗರ್ ಇಷ್ಟ ಪಿಜ್ಜಾಗನ್ನ ಅಂತ ಹೇಳ್ಬಿಟ್ಟು ಬರ್ಗರ್ ತೊಗೊಂಡಿದ್ದು. ಸೊ ಟೇಸ್ಟ್ ವೈಸ್ ಅಟ್ರ್ ಫ್ಲಾಪ್ ಅಂತಲೇ ಹೇಳ್ಬೋದು. ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಏನೋ ಕ್ರಿಸ್ಪಿಯಾಗಿತ್ತು. ಆ್ಯಂಡ್ ಪನ್ನೀರ್ ಕ್ಯಾಪ್ಸಿಕಮ್ ಚೀಸ್ದು ಪಿಜ್ಜಾ ತೊಗೊಂಡಿದ್ವಿ ಆ್ಯಂಡ್ ಬರ್ಗರ್ ತೊಗೊಂಡ್ವಿ. ಸೊ ನನಗೆ ಒಂಚೂರು ಬರ್ಗರ್ ಇಷ್ಟ ಆಗಿಲ್ಲ, ಪಿಜ್ಜಾ ಇಷ್ಟ ಆಯಿತು. ಅಲ್ಲಿ ತಿಂದು ಅಲ್ಲಿಂದ ಹೊರಟ್ವಿ. ನನ್ನ ಸಿಸ್ಟರ್ ಮ್ಯಾರೇಜ್ ಹತ್ರ ಬರ್ತಿತ್ತು, ಅಲ್ಲಿಗೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಹಾಕಬೇಕಿತ್ತು ನಾನು ಅಂತ ಹೇಳಿಬಿಟ್ಟು ಊರಿಗೆ ಬಂದು ಊರಲ್ಲಿ ಸ್ವಲ್ಪ ಬ್ಲೌಸಸ್ ಸ್ಟಿಚಿಂಗ್ ಕೂಡ ಹಾಕ್ಬಿಡೋಣ, ಹೆಂಗಿದ್ರು ಕಾರಲ್ಲಿ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡೋಗಿ ಆನ್ ದ ವೇ ಬರ್ತಾ ಬ್ಲೌಸಸ್ ಸ್ಟಿಚಿಂಗ್ ಎಲ್ಲ ಹಾಕ್ಬಿಟ್ಟು ಬಂದೆ ನಾನು. ಸೊ ಆ ಶಾಪ್ದು ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ನೆಕ್ಸ್ಟ್ ಯಾವುದೋ ಒಂದು ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬ್ಲೌಸಸ್ಗೆ ಯಾವುದಕ್ಕೆ ಯಾವ್ಯಾವ ಅಮೌಂಟ್ ಕೊಟ್ಟೆ, ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಅಂತೆಲ್ಲ. ಸೊ ಇದಾಗಿದ್ದಾದಮೇಲೆ ನನ್ನ ಪಾಪುಗೆ ಫಸ್ಟ್ ಗಿಫ್ಟ್ ಬಂದಿದೆ ನನ್ನ ಫ್ರೆಂಡಿಂದ. ಆ ಗಿಫ್ಟ್ ಏನು ಅಂತ ಇವಾಗ ನೋಡೋಣ. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದೀನಿ. ಆ ವಿಡಿಯೋ ಕ್ಲಿಪ್ ಕೂಡ ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಅದಕ್ಕೂ ಮುಂಚೆ ಇನ್ನೊಂದು ಹೇಳಬೇಕು, ಸ್ವಲ್ಪ ವೀಡಿಯೋಸ್ ಬರೋದು ಡಿಲೇ ಆಗ್ಬೋದು. ಆ್ಯಸ್ ಮೈ ಡ್ಯೂ ಡೇಟ್ ಡೆಲಿವರಿ ಹತ್ತಿರ ಇರೋದ್ರಿಂದ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಸೊ ನಮ್ಮ ಪಾಪುಗೆ, ನನ್ನ ಮಗುಗೆ ಆಲ್ರೆಡಿ ಫಸ್ಟ್ ಗಿಫ್ಟ್ ಬಂದಿದೆ. ಸೊ ಅದು ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳು ಸಂಗೀತ ಅಂತ ಹೇಳಿಬಿಟ್ಟು ನನ್ನ MSc ಕ್ಲಾಸ್ಮೇಟ್, ಅವಳು ಸೆಂಡ್ ಮಾಡಿರೋದು. ಸೊ ಪಾರ್ಸೆಲ್ ಬಂದಿದೆ, ನಾನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾರ್ಸೆಲ್ನ ಓಪನ್ ಮಾಡಿಲ್ಲ. ನೋಡಿ, ಅಮೆಝಾನಿಂದ ಈ ದೊಡ್ಡ ಬಾಕ್ಸ್ ಪಾರ್ಸೆಲ್ ಬಂದಿದೆ. ಲಿಟಲ್ ಕ್ಯಾರಿಯರ್, ಇದು ಕ್ಯಾರಿ ಬ್ಯಾಗ್ ಥರ. ಸೊ ನೋಡೋಣ ಬನ್ನಿ ಈ ಬಾಕ್ಸ್ ಒಳಗೆ ಹೇಗಿದೆ ಅಂತ. ಸೊ ಮೆರೂನ್ ಕಲರು ಇದೇನೋ ಒಂದು ಕೊಟ್ಟಿದ್ದಾರೆ.
ರಾಯಲ್ ಬೇಬಿ ಕ್ಯಾರಿಯರ್ ಒಂದು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಇನ್ನೊಂದು ಇದೇ ಥರದ್ದು ಕೊಟ್ಟಿದ್ದಾರೆ. ಸಖತ್ತಾಗಿದೆ, ಕಲರು ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ನೋಡ್ಕೋಬೇಕು, ನನಗೂ ಹೊಸದು ಹೆಂಗೆ ಹಾಕ್ಕೊಳ್ಳೋದು ಗೊತ್ತಿಲ್ಲ, ಅಂದರೆ ಗೊತ್ತು ಬಟ್ ಸಡನ್ನಾಗಿ ಗೊತ್ತಾಗಲ್ಲ. ಇವಾಗಲೇ ನಿಮ್ಮ ಮುಂದೆ ನಾನು ಅನ್ಬಾಕ್ಸ್ ಮಾಡಿದ್ದು. ಸೊ ಇವೆರಡು ಹಿಂಗೆ ಹೋಗುತ್ತೆ ಕೈಗೆ, ನಾನು ಆವಾಗಲೇ ಕತ್ತಿಗೆ ಹಾಕ್ಕೊಂಡಲ್ಲ. ಸೊ ಕೈಗೆ ಹೋಗಿ ಹಿಂಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಂಗು, ಥ್ಯಾಂಕ್ಸ್ ಮಗ, ಇದನ್ನ ಪಾಪುಗೆ ಅಂತ ಕಳಿಸಿರೋದಕ್ಕೆ. ಇದು ನೀನು ಕಳಿಸ್ತಾ ಇರೋದೇ, ನೀನು ಈ ವಿಡಿಯೋ ನೋಡ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀನು ಕಳಿಸ್ತಾ ಇರೋದೇ ಫಸ್ಟ್ ಗಿಫ್ಟ್ ಪಾಪುಗೆ. ತುಂಬ ಇಷ್ಟ ಆಯಿತು, ಆ್ಯಂಡ್ ನಮ್ಮ ಪಾಪು ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಲಾಟ್ಸ್. ಸೊ ಬಾಯ್ ಗೈಸ್. ಸೊ ಇದು ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನ ಯಾವುದನ್ನೋ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಥ್ಯಾಂಕ್ ಯು, ಮತ್ತೆ ಸಿಗೋಣ.